ನಮಸ್ತೆ. ಆಟೋ ತೊಗೊಂಡು ಎಷ್ಟು ಟೈಮ್ ಆಯ್ತು ಸರ್? ಸರ್ ಆಟೋ ತೊಗೊಂಡು ನಾನು 4 to 5 months ಆಯಿತು. ಓಕೆ. ಕಂಡೀಷನ್ನು ತುಂಬ ಚೆನ್ನಾಗಿದೆ. ಗಾಡಿ ಹೇಗಿದೆ? ಕಂಡೀಷನ್ ಚೆನ್ನಾಗಿದೆ. ಕಂಡೀಷನ್ ಚೆನ್ನಾಗಿದೆ. ಅಪ್ ಟು 4 to 5 hours ಚಾರ್ಜಿಂಗ್ ಹಾಕಬೇಕು. 4 to 5 hours ಚಾರ್ಜಿಂಗ್ ಹಾಕಿದ್ರೆ ನಿಮಗೆ 150 ಕಿಲೋಮೀಟ್ರ್ ಪಿಕಪ್ ಬರುತ್ತೆ. 150 ಕಿಲೋಮೀಟ್ರ್ ಬರುತ್ತೆ. 150 ಕಿಲೋಮೀಟ್ರ್ ಬರುತ್ತೆ. ನಿಮಗೆ ಸಾಕಾಗುತ್ತಾ 150 ಕಿಲೋಮೀಟ್ರು? ಆರಾಮಾಗಿ ಆಗುತ್ತೆ. 150 ಕಿಲೋಮೀಟ್ರಲ್ಲಿ 1,500 ಅಂತ ದುಡಿಬೋದು. 1,500 ದುಡಿಬೋದು ಆರಾಮಾಗಿ. ಮಾಡ್ಬೋದು. ಈಗ ಚಾರ್ಜಿಂಗ್ ಒಂದು 4 ಅವರ್ ಬೇಕಾಗುತ್ತಾ ಮಿನಿಮಮ್? 4 ಅವರ್ ಬೇಕು. 4 ಅವರ್ ಮಿನಿಮಮ್. 4 ಅವರ್ ಬೇಕು. 4 ಅವರ್ ಹಾಕಿದ್ರೆ 150 ಕಿಲೋಮೀಟರ್ ಆರಾಮಾಗಿ ಓಡಿಸ್ಬೋದು. ಒನ್ ಡೇ ಓಡಿಸ್ಬೋದು ಸರ್. ಒನ್ ಡೇ ಓಡಿಸ್ಬೋದು. ಅಕಸ್ಮಾತ್ ಮಿಡ್ಲಲ್ಲಿ ಏನು ಚಾರ್ಜ್ ಕಮ್ಮಿ ಆದರೆ ಬೇರೆ ಕಡೆ ಹಾಕೊಳ್ಳೋಕೆ ಆಪ್ಷನ್ ಇದೆಯಾ? ಆ ಪೊಸಿಷನ್ ನನಗೆ ಯಾವಾಗಲೂ ಬಂದಿಲ್ಲ. ಆ ಪೊಸಿಷನ್ವರೆಗೂ ಬಿಟ್ಟಿಲ್ಲ. ಓಕೆ. ಬಟ್ ಆಫ್ ಆಗಿದೆ. ಬಟ್ ಮನೆ ಹತ್ತಿರ ನಿಯರ್ ಬೈ 500-200 ಮೀಟರ್ ದೂರದಲ್ಲಿ ಆಫ್ ಆಗಿದೆ. ಓಕೆ. ಅವಾಗ ಕಂಟ್ರೋಲ್ ಮಾಡ್ಕೊಂಡು ಹೋಗಿದ್ದೀನಿ. ಓಕೆ. ಎಷ್ಟು ಚಾರ್ಜ್ ಬರುತ್ತೆ ನಿಮಗೆ ಕರೆಂಟ್ ಬಿಲ್ಲು ಅಕಸ್ಮಾತ್ ಈಗ ಒಂದು ಮಂತಿಗೆ? 3,000ದಿಂದ 3,500ವರೆಗೂ ಕರೆಂಟ್ ಬಿಲ್ ಬರುತ್ತೆ. ಒಂದು ಮನೆದು ಸೇರಿ? ಮನೆದು ಸೇರಿ. ಮನೆಯಲ್ಲಿ ವಾಷಿಂಗ್ ಮಿಷಿನು, ಫ್ರಿಜ್ಜು ಅಥವಾ ಮಿಕ್ಸರ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಮನೆದು ಸೇರಿ 3,500ವರೆಗೂ ಕರೆಂಟ್ ಬಿಲ್ ಬರುತ್ತೆ. ಒಂದು 3-3.5 ಗಂಟೆ ಬರುತ್ತೆ. 1,000 ರೂಪಾಯಿ ಮನೆದು ಮೈನಸ್ ಮಾಡಿ 2,500 ರೂಪಾಯಿ ಖರ್ಚು ಬರುತ್ತೆ. 2,500 ರೂಪಾಯಿ ಖರ್ಚು ಬರುತ್ತೆ. ಇದು ನಿಮಗೆ ಮೊದಲೇನು ಯಾವ ಗಾಡಿ ಓಡಿಸ್ತಾ ಇದ್ರಿ ಸರ್? ಮೊದಲು ನಾನು ಗಾಡಿ ಓಡಿಸಿಲ್ಲ. ಮೊದಲು ಬಂದು ರ್ಯಾಪಿಡೋ ಕಂಪ್ನಿಲಿ ಈ ಬ್ಯಾಟ್ರಿ ಚೇಂಜಿಂಗ್ ಗಾಡಿ ಬರುತ್ತೆ. ಗೊತ್ತಾಗುತ್ತೆ. ಆ ಗಾಡಿ ಓಡಿಸ್ತಾ ಇದ್ದೆ. ಓಕೆ. ಅದು ಒಂದು 6 month ಡ್ಯೂಟಿ, 3 month ಡ್ಯೂಟಿ ಮಾಡಿದೆ. ಅದಾದ್ಮೇಲೆ ಫೈನ್ ಮೊಬೈಲಿಟಿ ಅಂತ ಇತ್ತು ಕಂಪ್ನಿ. ಆ ಕಂಪ್ನಿಲಿ ಇದೇ ಥರ ಗಾಡಿನೇ ತಗೊಂಡು ಬಾಡಿಗೆ ಓಡಿಸ್ತಾ ಇದ್ದೆ. ಎಷ್ಟು ಬಾಡಿಗೆ? 600 ರೂಪಾಯಿ ಬಾಡಿಗೆ. 600 ರೂಪಾಯಿ ಬಾಡಿಗೆ. ಅದರಿಂದ ನನಗಿದು ಕೈ ಹ್ಯಾಂಡ್ಲು ಎಲ್ಲ ಕರೆಕ್ಟಾಗಿ ಗೊತ್ತಿತ್ತು. ಅದರಿಂದ ಇದೇ ಥರ ಗಾಡಿ ತೊಗೊಬೇಕಂತ ಹೇಳಿ ಇದೇ ಥರ ಗಾಡಿ ತೊಗೊಂಡೆ. ಈಗ ನೋಡಿ 600 ರೂಪಾಯಿ ಕೊಟ್ಟು ಬಾಡಿಗೆ ಕೊಟ್ಟು ಗಾಡಿ ತೊಗೊಂಡಿದ್ರೆ, ಈಗ ಓನ್ ತೊಗೊಂಡಿದ್ದೀರಾ? ತೊಗೊಂಡಿದ್ದೀನಿ. ಲೋನ್ ಏನಿದೆಯಾ? ಓನು ಲೋನ್ ಹಾಕಿದ್ರಾ? ಲೋನ್ ಹಾಕಿದ್ದೀನಿ. ನೋಡಿ ಈಗ ಅದೇ 600 ರೂಪಾಯಿ ಬಾಡಿಗೆ ಲೋನ್ ಹೋಗ್ಬಿಡುತ್ತೆ. ಲೋನ್ ಹೋಗುತ್ತೆ ಅಷ್ಟೇ. ಈಗ ಒಂದು 3 ವರ್ಷದಲ್ಲಿ ನಿಮ್ಮದು ಗಾಡಿ ನಿಮ್ದು ಆಗ್ಬಿಡುತ್ತೆ. ಗಾಡಿ ನಮ್ಮದೇ ಆಗುತ್ತೆ. ಓಕೆ. ಈಗ ಬ್ಯಾಟ್ರಿಗೆ ಎಷ್ಟು ವರ್ಷ ವಾರಂಟಿ ಕೊಟ್ಟಿದ್ದಾರೆ ನಿಮಗೆ ಸರ್? ಬ್ಯಾಟ್ರಿಗೆ ಎಷ್ಟು ವರ್ಷ ವಾರಂಟಿ ಕೊಟ್ಟಿದ್ದಾರೆ? 4 years. 4 years ಆದಮೇಲೆ ಏನು ಬ್ಯಾಟ್ರಿ ಚೇಂಜ್ ಮಾಡಬೇಕಂತ ಹೇಳ್ತಾರೆ, ಹೊಸದು ಹಾಕಬೇಕು ಅಂತ ಹೇಳಿದಾರಾ? ಅವ್ರೇನು ಹೇಳಿದ 4 years ಬ್ಯಾಟ್ರಿ ಅಂತ ಮಾತ್ರ ಹೇಳಿದ್ದಾರೆ. ಆಮೇಲೆ ಕಂಪ್ನಿ ಕಡೆಯಿಂದ ಏನು ಮಾಡ್ತಾರೋ ಮಾಡ್ಕೊಡ್ತಾರೆ ಸರ್. ಓಕೆ. ಅಕಸ್ಮಾತ್ 4 years ಆದ್ಮೇಲೆ ಹೊಸ ಬ್ಯಾಟ್ರಿಗೆ ಎಷ್ಟಾಗುತ್ತೆ ಅಂತ ಏನು ಹೇಳಿದಾರಾ ಕಾಸ್ಟು? ಹೊಸ ಬ್ಯಾಟ್ರಿ 70,000 ಆಗುತ್ತೆ. 70,000. 70,000. ಓಕೆ. ಇನ್ನು ಒಳಗಡೆ ಹೇಗಿದೆ ನೋಡೋಣ ಸರ್. ಬನ್ನಿ ಆ ಕಡೆ ಕೂತ್ಕೊಳ್ಳಿ. ಸರ್ ಚಾರ್ಜಿಂಗ್ ಪಾಯಿಂಟ್ ಇದು. ಓಕೆ. ಚಾರ್ಜಿಂಗ್ ಪಾಯಿಂಟ್. ಓಕೆ. ವೈಫರು ಇದು ಪಾರ್ಕಿಂಗು. ಗಾಡಿ ಏನ್ ಮಾಡ್ತೀನಿ. ಓಕೆ. ಇದೆಲ್ಲ ಡಿಸ್ಪ್ಲೇ ತೋರಿಸ್ಬಿಡ್ತಲ್ಲ ಡಿಸ್ಪ್ಲೇಯಲ್ಲಿ ಎಷ್ಟು ಚಾರ್ಜಿಂಗ್ ಇದೆ, ಇದುವರೆಗೂ ಎಷ್ಟು ಕಿಲೋಮೀಟರ್ ಓಡಿದೆ, ಓಕೆ, ಎಷ್ಟು ಕಿಲೋಮೀಟರ್ ಹೋಗ್ಬೋದು, ಎಷ್ಟು ಚಾರ್ಜಿಂಗ್ ಅಲ್ಲಿ ಎಷ್ಟು ಕಿಲೋಮೀಟರ್ ಹೋಗ್ಬೋದು. ಓಕೆ. ಡಿಸ್ಪ್ಲೇ ತೋರಿಸ್ಬಿಡ. 47 ಇದೆ, ಇನ್ನು 75 ಕಿಲೋಮೀಟರ್ ಹೋಗ್ಬೋದು. ಇನ್ನು 75 ಅಂದ್ರೆ ಮಿನಿಮಮ್ ಒಂದು 60 ಕಿಲೋಮೀಟರ್ಸ್ವರೆಗೂ ಡ್ರೈವ್ ಮಾಡ್ಬೋದು. ಆರಾಮ ನೀವು ಹೇಳಿದಾಗ 150 ಬರುತ್ತೆ ನೋಡಿ, ಯಾಕಂದ್ರೆ 47ಗೆ 75 100 ಕಿಲೋಮೀಟರ್ ಬರುತ್ತೆ. ಬಟ್ ಇದು ಇನ್ನೊಂದು ಏನಂದ್ರೆ ಇದು ಮೋಡ್ಸ್ ಚೇಂಜ್ ಮಾಡೋದು. ಓಕೆ. ಎಕೋ ಮೋಡು, ಡ್ರೈವ್ ಮೋಡು ಮತ್ತೆ ಪವರ್ ಮೋಡ್ ಅಂತ ಇರುತ್ತೆ. ಓಕೆ. ಎಕೋ ಮೋಡಲ್ಲಿ 29 to 32 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ಡ್ರೈವ್ ಮೋಡಲ್ಲಿ 40 to 45 ಕಿಲೋಮೀಟರ್ಸ್ವರೆಗೂ ಸ್ಪೀಡ್ ಹೋಗುತ್ತೆ. ಓಕೆ. ಪವರ್ ಮೋಡಲ್ಲಿ 60 ಕಿಲೋಮೀಟರ್ಗೂ ಫ್ರೀ ಓಡಾಗುತ್ತೆ, ಸ್ಪೀಡ್ ಓಡುತ್ತೆ. ಇನ್ನು ಸ್ಪೀಕರ್ಗೆ ಇದು ಜಾಗನ ಇದು ಸ್ಪೀಕರ್ಗೆ ಏನಿಲ್ಲ, ಅದು ಮೋಟ್ರು ಡ್ಯಾಶ್ ಬೋರ್ಡ್ ಆ ಕಡೆ ಇದೆಯಲ್ಲ, ಡಾಕ್ಯುಮೆಂಟ್ಸ್ ಇದಕ್ಕೆ ಏನಾದರೂ ಡಾಕ್ಯುಮೆಂಟ್ಸ್ ಇದಕ್ಕಿದೆ. ಸೀಟ್ ಬಂದು ಕಾರ್ ರೇಂಜಲ್ಲಿ ಇದೆ. ಓಕೆ. ಕಾರ್ ರೇಂಜಲ್ಲಿ ಕಾರಲ್ಲಿ ಹೆಂಗೆ ಕೂತ್ಕೊಳ್ತೀವಿ, ಕಾರ್ ರೇಂಜಲ್ಲಿ ಇದೆ. ಕಸ್ಟಮರ್ ಆ ಕಡೆಯಿಂದ ಬನ್ನಿ. ಓಕೆ. ಕಸ್ಟಮರ್ ಕೂತ್ಕೊಳ್ಳೋಕ್ಕೂ ಕಸ್ಟಮರ್ ಪ್ಲೇಸು ಸ್ಪೇಸಿ ಎಷ್ಟಾಗಿದೆ. ತುಂಬ ಸ್ಪೇಸ್ ಇದೆಯಲ್ಲ. ಹೌದು, ಕಸ್ಟಮರ್ ಪ್ಲೇಸು ಸ್ಪೇಸಿ ಎಷ್ಟಾಗಿದೆ. ಬಟ್ ಹಿಂದೆಗಡೆ ಬನ್ನಿ, ಲಗೇಜ್ ಇಡೋಕ್ಕೂ ಅಷ್ಟೇ, ಲಗೇಜ್ ಇಡೋಕ್ಕೂ ಅಷ್ಟೇ ಜಾಗ ತುಂಬ ಚೆನ್ನಾಗಿದೆ, ಎಷ್ಟಾಗಿದೆ. ಓಕೆ, ತುಂಬ ಚೆನ್ನಾಗಿದೆ. ಅದಕ್ಕೆ ಮಾಮೂಲು ಆಟಕ್ಕೆ ತುಂಬ ಚೆನ್ನಾಗಿದೆ. ಹೌದು. ಇದು ಬ್ಯಾಟ್ರಿ ಎಲ್ಲಿ ಮೌಂಟ್ ಆಗಿರುತ್ತೆ ಸರ್? ಬ್ಯಾಟ್ರಿ ಇಲ್ಲಿ. ಓಕೆ. ಇದು ಸೀಟ್ ಕೆಳಗಡೆ, ಸೀಟ್ ಕೆಳಗಡೆ ಬ್ಯಾಟ್ರಿ ಮೌಂಟ್ ಆಗಿರುತ್ತೆ. ಓಕೆ. ಇದರೊಳಗೆ ಮಾಡಿದ್ದಾರೆ ಬ್ಯಾಟ್ರಿ ತೆಗಿಯಂಗಿಲ್ಲ. ಓಕೆ. ಅದೇನಾದರೂ ಬ್ಯಾಟ್ರಿ ಏನಾದರೂ ಪ್ರಾಬ್ಲಮ್ ಅಂತಂದರೆ ಕಂಪ್ನಿ ಕಡೆಯಿಂದಲೇ ಕಾಲ್ ಮಾಡಿ ಅವರೇ ಮಾಡಿಕೊಡ್ತಾರೆ. ಚಾರ್ಜಿಂಗ್ ಪೋರ್ಟ್ ಎಲ್ಲಿ ಇರುತ್ತೆ ಅದು ಚಾರ್ಜ್ ಮಾಡೋದು? ಬನ್ನಿ ಇಲ್ಲಿ ಕಡೆ ಬನ್ನಿ. ಇಲ್ಲಿದೆ ಚಾರ್ಜಿಂಗ್ ಪೋರ್ಟ್. ಓಕೆ. ಇಲ್ಲಿ ಬಾಕ್ಸ್ ಥರ ಕೊಟ್ಬಿಟ್ಟಾರೆ. ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಕೊಟ್ಟವ್ರೆ, ಅಲ್ಲಿ ಚಾರ್ಜಿಂಗ್ ಹಾಕಬೇಕು. ಸೇಮ್ ಮೊಬೈಲ್ ಚಾರ್ಜರ್ ಥರ ಇದು ಸ್ವಲ್ಪ ಅಗಲ ಬರುತ್ತೆ ಚಾರ್ಜ್. ಓಕೆ. ಅಗಲದಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಹಾಗಾದ್ರೆ ಸ್ವಿಚ್ ಮಾಡ್ಕೊಳ್ತಾರೆ. ಹೌದು. ಮನೇಲಿ ಯಾವ ಥರ ಚಾರ್ಜರ್ ಅಂದರೆ ಈ ಗೀಸರ್ಗೆ ಪ್ಲಗ್ ಪಾಯಿಂಟ್ ಬರುತ್ತೆ ನೋಡಿ. ಓಕೆ. ಅದು ಯೂಸ್ ಮಾಡಬೇಕು ಇದಕ್ಕೆ.
ಅದು ಯೂಸ್ ಮಾಡ್ಬೋದು. ನಾರ್ಮಲ್ದು ಆಗಲ್ಲ, ನಾರ್ಮಲ್ದು ಚಿಕ್ಕದಿರುತ್ತೆ ಪ್ಲಗ್ ಪಾಯಿಂಟ್. Okay. ಗೀಸರ್ದು ಅಗಲ ಇರುತ್ತಲ್ವಾ, ಅಗಲದ ಗೀಸರಲ್ಲಿ ಇದು ಫಿಕ್ಸ್ ಮಾಡ್ಕೊತೀವಿ. ಓಕೆ, ಮನೇಲಿ ಆಯ್ತು ಅಕಸ್ಮಾತ್ ಹೊರಗಡೆ ಕೆ ಬಿಲ್ ಎಲ್ಲ ಚಾರ್ಜ್ ಮಾಡೋಕ್ಕೆ ಆಪ್ಷನ್ ಇದೆ, ಅಲ್ಲಿ ಮಾಡಿದ್ದೀರಾ ನೀವು ಯಾವಾಗಲೂ? ಅಲ್ಲಿ ಯಾವಾಗಲೂ ಮಾಡಿಲ್ಲ ಸರ್. ಅಲ್ಲಿ ಮಾಡ್ಬೋದಾ? ಮಾಡ್ಬೋದು ಅಂತ ಹೇಳ್ತಾವ್ರೆ, ನಾನು ಯಾವಾಗಲೂ ಅಲ್ಲಿ ಮಾಡಿಲ್ಲ. ನಾನು ಮನೇಲೇ ಮಾಡ್ಕೊಂಡು ಬೆಳಗ್ಗೆ ಹೊರಗಡೆ ಹೊಟ್ಬಿಡ್ತೀನಿ, ಈವ್ನಿಂಗು ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಡೈರೆಕ್ಟ್ ಆಗಿ. ಇದಕ್ಕೆ ಏನಾದ್ರು ಪರ್ಮನೆಂಟ್ ಏನಾದ್ರು ಬೇಕಾಗುತ್ತಾ ಸರ್? ಪರ್ಮನೆಂಟ್ ಡಿ ಎಲ್ ಪರ್ಮನೆಂಟ್ ಆ ಥರ ಏನೋ ಇದೆಯಾ ಇದಕ್ಕೆ? ಏನಿಲ್ಲ ಸರ್, ಏನಿಲ್ಲ ಸರ್. ಈಗ ಬರೋ ಎಲೆಕ್ಟ್ರಿಕ್ ಗಾಡಿ ಇವಾಗ ಬರ್ತಾ ಇದೆ, ಈಗ ಮಾಡ್ತಾವ್ರೆ ಡಿ ಎಲ್ ಪರ್ಮಿಟ್. ಓಕೆ, ಮೊದಲೆಲ್ಲ ಹಂಗಿರ್ಲಿಲ್ಲ, ಇವಾಗ ಡಿ ಎಲ್ ಪರ್ಮಿಟ್ ಮಾಡ್ತಾವ್ರೆ. ಇವಾಗ ಡಿ ಎಲ್ ಪರ್ಮಿಟ್ ಬೇಕಂತ ಹೇಳ್ತಿದ್ದಾರೆ? ಹೌದು, ಈಗ ಮಾಡ್ತಾವ್ರೆ. ಓಕೆ, ಈಗ 32,000 ಓಡಿಸಿದ್ದೀರಾ, ಏನು ಪ್ರಾಬ್ಲಮ್ ಬಂದಿಲ್ಲ? ಏನು ಪ್ರಾಬ್ಲಮ್ ಬಂದಿಲ್ಲ ಇಲ್ಲಿ ತನಕ ಯಾವುದೂ ಬಂದಿಲ್ಲ. ಇನ್ನು ಸರ್ವಿಸ್ ಬಂದರೆ ಏನಲ್ಲ, ಸರ್ವಿಸ್ ಎಲ್ಲ ಎಷ್ಟು ಕಾಸ್ಟ್ ಆಗುತ್ತೆ? ಕಾಸ್ಟ್ ಸರ್ವಿಸ್ ಮಾಡಿಸ್ದಂಗೆ, ಏನಾದರೂ ಹೋಗಿದ್ರೆ ಅದ್ರದ್ದು ಎಕ್ಸ್ಟ್ರಾ ಅಮೌಂಟ್ ಆಗುತ್ತೆ. ಮಾಮೂಲಿ ಸರ್ವಿಸು ಅಂದರೆ ಸ್ಪೇರ್ ಸರ್ವಿಸ್ ಅಂದರೆ ಅವರೇ ಮಾಡ್ಕೊಟ್ಬಿಡ್ತಾರೆ. ಓಕೆ, ಇದರಲ್ಲಿ ಏನಾದರೂ ಪಾರ್ಟ್ಸ್ ಹೋಗಿತ್ತು, ಪಾರ್ಟ್ಸ್ ಹಾಕಿಸ್ಬೇಕಂದ್ರೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಈಗ ಸ್ಟಾರ್ಟಿಂಗ್ ಎಷ್ಟು ಸರ್ವಿಸ್ ಫ್ರೀ ಇತ್ತು ಸರ್? ಸ್ಟಾರ್ಟಿಂಗು ಸರ್ವಿಸು 2 ಸರ್ವಿಸು ಫ್ರೀ ಇರುತ್ತೆ. 2 ಸರ್ವಿಸ್ ಆದ ನಂತರ 3ನೇ ಸರ್ವಿಸಿಂದ ನಿಮಗೆ ಅಮೌಂಟ್ ಪೇ ಮಾಡಬೇಕಾಗುತ್ತೆ. ಎಷ್ಟು ಖರ್ಚು ಬರುತ್ತೆ ನಿಮಗೆ ಮೂರನೇ ಸರ್ವಿಸ್ನಿಂದ? 3ನೇ ಸರ್ವಿಸ್ ಅಂದರೆ ಅದು ಏನೇನು ಪಾರ್ಟ್ಸು ಪ್ರಾಬ್ಲಮ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್. ಓಕೆ, ನಿಮಗೆ ಎಷ್ಟು ಬಂದಿತ್ತು ಈಗ ಒಂದು ಅಪ್ರಾಕ್ಸಿಮೇಟ್ ಮಾಡಿದ್ರೆ? ಲಾಸ್ಟ್ ಟೈಮ್ ನಾನು ಮಾಡಿಸಿದ್ದೆ 2 ಸರ್ವಿಸು, ಗಾಡಿ ನಾನು ಇದು ಸೆಕೆಂಡ್ ಸಂದಿ ತೊಗೊಂಡಿರೋದು. ಓಕೆ, 2 ಸರ್ವಿಸು ಮಾಡಿಸಿದ್ದೆ ಆಲ್ರೆಡಿ. 3ನೇ ಸರ್ವಿಸ್ ನಾನು ಮಾಡಿಸಿದೆ, 2000 ರೂಪೀಸ್ ಇದು ಬಂತು ಸರ್. ಅಂದರೆ ಬ್ರೇಕ್ ಪ್ಯಾಡ್ಸು, ಬ್ರೇಕ್ ಆಯಿಲು ಅದೆಲ್ಲ ಹಾಕಿ ಇದು ಮಾಡೋಕ್ಕೆ ಎಲ್ಲ ಚೇಂಜ್ ಮಾಡಿದ್ದಾರೆ. ಅದೆಲ್ಲ ಚೇಂಜ್ ಮಾಡೋಕ್ಕೋಸ್ಕರ ಆ ಥರ ಬರುತ್ತೆ. ಹೌದು. ಓಕೆ, ಇನ್ನು ಮಳೆಗಾಲದಲ್ಲಿ ಅಕಸ್ಮಾತ್ ಈ CNG ಆಟೋಗಳಲ್ಲಿ ಕೆಟ್ಟಿಲ್ಲದಿರುತ್ತೆ, ಅದು ಅದ್ರ ಬಗ್ಗೆ ಹೇಳ್ಬೇಕು. ಏನಂದ್ರೆ ಮಳೆಗಾಲದಲ್ಲಿ ಗಾಡಿ ಯಾವಾಗಲೂ ರನ್ನಿಂಗಲ್ಲೇ ಇರಬೇಕು. ಓಕೆ, ಗಾಡಿ ಆಫ್ ಆಗಬಾರ್ದು. ಈಗ ಅಲ್ಲಲ್ಲಿ ಮಳೆಗಾಲದಲ್ಲಿ ಮಳೆ ಬಂದು ನೀರು ನಿಂತ್ಕೊಂಡ್ಬಿಟ್ಟಿರತ್ತೆ, ಅಂಥ ಕಡೆಯಲ್ಲಿ ಗಾಡಿ ರನ್ನಿಂಗಲ್ಲಿ ಇರಬೇಕು. ಓಕೆ, ಯಾವುದೇ ಕಾರಣಕ್ಕೂ ಗಾಡಿ ಆಫ್ ಆಗಬಾರ್ದು. ಗಾಡಿ ಆಫ್ ಆದರೆ ಅಲ್ಲೇ ಸ್ಟಾಪ್ ಆಗಿ ಹೋಗ್ಬಿಡುತ್ತೆ. ಓಕೆ, ಯಾವುದೇ ಕಾರಣಕ್ಕೂ ಗಾಡಿ ಆನ್ ಆಗಲ್ಲ. ಗಾಡಿ ಯಾವಾಗ ರನ್ನಿಂಗಲ್ಲಿ ಇರುತ್ತೋ ಆರಾಮಾಗಿ ನಾವು ಜಾಗದಿಂದ ಜಾಗಕ್ಕೆ ತಲುಪಬಹುದು. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಮಳೆಯಲ್ಲಿ ಆ ಥರ ಪ್ರಾಬ್ಲಮ್ ಕೊಡ್ತಾ ಇದೆ ನಿಮಗೆ? ಮಳೆಯಲ್ಲಿ ಆ ಥರ ಒಂದು ಪ್ರಾಬ್ಲಮ್ ಇದೆ ಇದಕ್ಕೆ? ಈ ಗಾಡಿಗೆ ಅದು ಆ ಥರ ಒಂದು ಪ್ರಾಬ್ಲಮ್ ಇದೆ. ಆ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕಂದ್ರೆ ಒಂದೇ ಮಾರ್ಗ, ಗಾಡಿ ರನ್ನಿಂಗಲ್ಲೇ ಇರಬೇಕು. ಈಗ ನೀರಿರೋ ಕಡೆ ಜಾಗದಲ್ಲಿ ನಿಲ್ಲಿಸಬಾರ್ದು ಅಂತ ನಿಲ್ಲಿಸಬಾರ್ದು. ಹೌದು, ಯಾಕಂದ್ರೆ ಇನ್ನು ಹೈಟು ಚೆನ್ನಾಗಿದೆ ಅಲ್ಲ, ವೀಲ್ ಹೈಟ್ ಎಲ್ಲ ಚೆನ್ನಾಗಿ, ವೀಲ್ ಹೈಟು ಚೆನ್ನಾಗಿದೆ. ಆ ಆಟೋ ಹೈಟ್ ನೋಡಿ, ಈ ಆಟೋ ಹೈಟ್ ನೋಡಿ, ವೀಲ್ ಹೈಟು. ಓಕೆ, ಅದು ಜಾಸ್ತಿನೇ ಇದೆ? ಜಾಸ್ತಿ ಇದೆ ಇದು. ಓಕೆ, ಏನೂ ತೊಂದರೆ ಆಗಲ್ಲ? ಏನೂ ಆಗಲ್ಲ. ಓಕೆ, ಈಗ ಹೊಸವರು ಆಟೋ ತೊಗೊಳಕ್ಕೆ ಸ್ವಲ್ಪ ಅಂದರೆ ಎಲೆಕ್ಟ್ರಿಕ್ ಅಂದರೆ ಆಟೋ ಅಂತಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ಗೆ ಹೋಗ್ಕೊಂಡು ಭಯ ಬೀಳ್ತಾರೆ, ಏನಾದ್ರು ಬ್ಯಾಟ್ರಿ ಫೈರ್ ಆಗುತ್ತೆ ಆ ಥರ ಏನು ತೊಂದರೆ ಇದೆಯಾ? ಏನು ತೊಂದರೆ ಇಲ್ಲ, ಆರಾಮಾಗಿ ತೊಗೋಬೋದು. ಆರಾಮಾಗಿ ತೊಗೊಬೋದು, ಏನು ತೊಂದರೆ ಇಲ್ಲ, ಆರಾಮಾಗಿ ತೊಗೋಬೋದು ಅಂತ ಹೇಳ್ತೀರಿ. ಎಲೆಕ್ಟ್ರಿಕ್ ಏನು ಪ್ರಾಬ್ಲಮ್ ಆಗಲ್ಲ. ಅವ್ರವ್ರ ಮನಸ್ಸಿಚ್ಛೆ ಸರ್, ನಾವು ಹೇಳೋಕ್ಕಾಗಲ್ಲ. ಅವ್ರವ್ರ ಮನಸ್ಸಿಚ್ಛೆ ತಗೊಂಡು ಡ್ರೈವ್ ಮಾಡ್ಬೋದು. ಓಕೆ, ನೀವು ಎಷ್ಟು ತಿಂಗಳು ಇದೀಗ ಕಂಟಿನ್ಯೂ ಹೊಡಿತೀರಾ ಡೈಲಿ? ಹೇಗೆ ಕಂಟಿನ್ಯೂ ಓಟ್ರಾ ಯಾವುದು? ಇಲ್ಲ, ರ್ಯಾಪಿಡೋ, ನಮ್ಮ ಯಾತ್ರಿ ಮತ್ತೆ ಓಲಾ ಈ 3 ಆ್ಯಪ್ ನಾನು ಯೂಸ್ ಮಾಡ್ತಾ ಇದ್ದೀನಿ. ಓಲಾದಲ್ಲಿ ಮತ್ತು ರ್ಯಾಪಿಡೋದಲ್ಲಿ ಡ್ಯೂಟಿಗಳು ಚೆನ್ನಾಗಿ ಕೊಡ್ತಾವೆ, ನಮ್ಮ ಯಾತ್ರೆಯಲ್ಲಿ ಚೆನ್ನಾಗಿ ಕೊಡ್ತಾ ಇಲ್ಲ ಇದು. ಓಕೆ ಸರ್, ನಿಮ್ಮ ಹೆಸರು? ಸರ್, ವೆಂಕಟೇಶ್ ಪ್ರಸಾದ್ ಅಂತೇಳಿ. ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟು. ಚಿಕ್ಕಬಳ್ಳಾಪುರ, ನಾವು ನಿಯರ್ ಬೈ ಹುಟ್ಟಿ ಬೆಳೆದಿದ್ದೆಲ್ಲ ಮಹಾಲಕ್ಷ್ಮಿ ಲೇಔಟ್. ಓಕೆ, ನಾವು ಇವಾಗಿರೋದು ಚಿಕ್ಕಬಳ್ಳಾಪುರ. ಓಕೆ ಸರ್, ತುಂಬ ಅನುಕೂಲ. ಯಾಕಂದ್ರೆ ಹೊಸಬರ ಆಟೋ ತೊಗೊಳ್ಳೋರಿಗೆ ಅನುಕೂಲ ಆಗಲಿ ಅಂತ ನಿಮ್ಮದು ಒಂದು ತುಂಬ ಒಳ್ಳೆ ಫೀಡ್ಬ್ಯಾಕ್ ಕೊಟ್ರಿ. ಥ್ಯಾಂಕ್ ಯು ಇವರೇ. ಥ್ಯಾಂಕ್ ಯು.